ಈಗ ತಾನೇ ಹೇಳಿದ್ರಿ ನನಗೆ ಒಂದು ಕ್ವಶನ್ ನೀವೇ ಹುಟ್ಟು ಹಾಕಿದ್ರಿ. ಹೇಳಿ. ಗಿಲ್ಲಿ ಅವರು ಡೈರೆಕ್ಷನ್ ಮೇಲೆ ತುಂಬಾ ಒಂದು ಹಂಬಲವನ್ನ ಇಟ್ಕೊಂಡಿದ್ದಾರೆ, ಮನಸ್ಸನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಮುಂದಿನ ದಿನಗಳಲ್ಲಿ ಗಿಲ್ಲಿ ಅವರ ಡೈರೆಕ್ಷನ್ ನಲ್ಲಿ ಕಾವ್ಯಶೇವ್ ಅವರ ನಟನೆಯಲ್ಲಿ ಒಂದು ಸಿನಿಮಾ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ. ನೋಡೋಣ, ಅವ್ನು ನನಗೊಂದು ಅವಕಾಶ ಕೊಟ್ರೆ ನೋಡ್ಬಹುದು. ಅವ್ರಿಗೆ ಅವಕಾಶ ಹೇಳ್ಕೊಂಡಿರ್ತಾರ ನಾನು ಡೈರೆಕ್ಷನ್ ಮಾಡ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಯಾರು? ಅವ್ನು ಆಕ್ಚುಲಿ ನನ್ಗೆ ಹೇಳಿರೋದೇ ನಾನು ಇಂಡಸ್ಟ್ರಿಗೆ ಬಂದಿದ್ದೆ ನಾನು ಡೈರೆಕ್ಟರ್ ಆಗ್ಬೇಕು ಅಂತ. ಅದಾದ್ಮೇಲೆ ಸಾಕಷ್ಟು ಬೇರೆ ಬೇರೆ ತಿರುವುಗಳನ್ನ ಬಂದು ಅವನು ಆಕ್ಟರ್ ಆಗೋ ಆಯ್ತು. ಬಟ್ ಅವನ ಆಸೆ ಇದ್ದಿದ್ದೆ ನಾನು ಡೈರೆಕ್ಟರ್ ಆಗ್ಬೇಕು ಅಂತ ಹೇಳ್ಕೊಂಡಿದ್ದಾನೆ. ಸೊ ಅವನ್ ಆ ವಿಷಯದಲ್ಲಿ ಈಸ್ ವೆರಿ ಟ್ಯಾಲೆಂಟೆಡ್. ಅವನು ಯೋಚನೆ ಮಾಡೋ ರೀತಿ ಆಗಿರ್ಬೋದು ಸಕ್ಕದಾಗಿ ಹೆಲ್ಪ್ ಆಗತ್ತೆ. ಅದಕ್ಕೆ ಆಗ್ಲಿ ಅವನು ಡೈರೆಕ್ಟರ್ ಆಗ್ಲಿ. ಎಸ್, ಕ್ಯಾಶ್ ಪ್ರೈಸ್ ಅಂತೂ ಒಂದಷ್ಟು ಬಂದಿದೆ, ಥರ್ಡ್ ರನ್ನರ್ ಅಪ್ ಆದ್ರೂ ಕೂಡ. ಅದನ್ನ ಏನ್ ಮಾಡ್ಬೇಕು ಅಂತ ರೆಮ್ಯುನರೇಷನ್ ಅದ್ರ ಜೊತೆಗೆ ಒಂದು ಆಡ್ ಆನ್ ಮಾಡಿದ್ರೆ ಒಂದಷ್ಟು ನೆಕ್ಸ್ಟ್ ನಿಮ್ಮ ಏನಕ್ಕೆ ಅದನ್ನು ಉಪಯೋಗಿಸ್ಬೇಕು ಅಂತ ಏನು ಪ್ಲಾನ್ಸ್ ಇಲ್ಲ, ನನ್ ಏನೂ ತಲೆಲಿಲ್ಲ ಇವಾಗ. ಅದ್ ಬರ್ಲಿ, ಬಂದ್ಮೇಲೆ ನೋಡೋಣ. ಕಿಚ್ಚ ಸುದೀಪ್ ಅವರಿಂದ ಕಾವ್ಯ ಅವ್ರು ಏನ್ ಕಲ್ತ್ರು ಅಂತ? ಕಿಚ್ಚ ಸುದೀಪ್ ಸರ್ ಇಂದ ಎವ್ರಿ ಸೀಸನ್ ನಾವು ಬಿಗ್ ಬಾಸ್ ನೋಡುವಾಗ ಸುದೀಪ್ ಸರ್ ಮಾತಾಡ್ತಾರೆ ಗೊತ್ತಾ, ಅಂದ್ರೆ ನಾವೇ ಆಡಿಯನ್ಸ್ ಆಗಿ ಒಂದಿಷ್ಟು ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿರ್ತೀವಿ. ಸುದೀಪ್ ಸರ್ ಬಂದು ಪಂಚಾಯತಿಲಿ ಹೇಳೋ ಒಂದು ಪರ್ಸ್ಪೆಕ್ಟಿವ್, ಹೌದಲ್ವಾ, ಕರೆಕ್ಟ್, ಹಿಂಗೂ ಯೋಚನೆ ಮಾಡ್ಬೋದಲ್ವಾ ಅಂತ ಅನ್ಸಿದುಂಟು. ನಾವು ಮನೇಲಿ ಆಟ ಆಡ್ಬೇಕಾದ್ರೂ ನಾನ್ ತುಂಬಾ ಅದನ್ನ ಗೆಸ್ ಮಾಡ್ತಾ ಇದ್ದೆ, ಸುದೀಪ್ ಸರ್ ಇದನ್ನ ಕೇಳ್ತಾರೆ, ಇದನ್ನ ಮಾತಾಡ್ತಾರೆ ಅಂತ. ಅಂದ್ರೆ ಎಷ್ಟೋ ವಿಷಯದಲ್ಲಿ ಕರೆಕ್ಟ್ ಈ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡ್ಬೋದು. ಅದು ನನ್ಗೆ ಆಕ್ಚುಲಿ ಹೆಲ್ಪ್ ಆಯ್ತು ಗೇಮ್ಗೆ. ನಾನು ಸುದೀಪ್ ಸರ್ ಈ ತರ ಯೋಚನೆ ಮಾಡ್ಬೋದು ಅಂತ ಅನ್ಸಿ ನನ್ಗೆ ಎಂಟೈರ್ ದ ವೀಕ್ ಪ್ರಾಬಬ್ಲಿ ಸುದೀಪ್ ಸರ್ ಇದನ್ನ ಹೇಳ್ತಾರೆ ಅನ್ಸುತ್ತೆ ಅಂತಾನು ನಾನು ಅದನ್ನ ಅರ್ಥ ಮಾಡ್ಕೊಂಡೆ. ಇನ್ನೊಂದು ಎಷ್ಟೊಂದು ಪರ್ಸ್ಪೆಕ್ಟಿವ್ಸ್ ಅಲ್ಲಿ ಯೋಚನೆ ಮಾಡೋ ರೀತಿನ ಕಲ್ತೀನಿ. ಒಂದೇ ಅಲ್ಲ, ಈ ಕಡೆನೂ ಇರುತ್ತೆ, ಈ ಕಡೆನೂ ಇರುತ್ತೆ, ಈ ಕಡೆನೂ ಎಲ್ಲಾನು ನೋಡ್ಬೇಕು. ಕಂಪ್ಲೀಟ್ ಒಂದು ಫಿನಾಲೆ ತನಕನೂ ಕೂಡ ತಲುಪುವಂತದ್ದು ಅದು ಸುಲಭದ ಮಾತಲ್ಲ. ಸೊ ಬಿಗ್ ಬಾಸ್ ಜರ್ನಿ ನಿಮ್ಗೆ ತೃಪ್ತಿ ತಂದಿದ್ಯಾ ಅಂತ? ಖಂಡಿತವಾಗ್ಲೂ ತುಂಬಾ ತೃಪ್ತಿ ತಂದಿದೆ ನನಗೆ. ಯಾವ್ದೇ ರೀತಿ ರಿಗ್ರೆಟ್ಸ್ ಇಲ್ಲ. ನಾನ್ ಆಟ ಹೇಗ್ ಆಡ್ಬೇಕು ಅನ್ಕೊಂಡಿದ್ದೆ ಅದೇ ರೀತಿ ಆಡಿದೀನಿ. ಹೊರಗಡೆ ಅಷ್ಟೇ ಪ್ರೀತಿ ಕೊಡ್ತಿದ್ದಾರೆ ಜನ. ಟಾಪ್ 6 ಬಂದು ಟಾಪ್ 4 ಥರ್ಡ್ ರನ್ನರ್ ಅಪ್ ಆಗ್ತೀನಿ ಅಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ಕಾಲ್ ಬಂದಾಗ್ಲೂ ನಾನು ನಿಮ್ಗೆ ಹೇಳ್ದಂಗೆ ಹೋಗ್ಲಾನು ಭಯ ಇತ್ತು, ಹೋದ್ರೆ ಹೆಂಗಾಗುತ್ತೆ ಅನ್ನೋ ಒಂದು ಡೌಟ್ಸ್ ಇತ್ತು. ಬಟ್ ಅದೆಲ್ಲಾನು ಮೀರಿ ಅದೆಲ್ಲಾನು ದಾಟಿ ನಾನು ಥರ್ಡ್ ರನ್ನರ್ ಅಪ್ ಆಗಿದ್ದೀನಿ ಅಂದ್ರೆ ಸಿಕ್ಕಾಪಟ್ಟೆ ಮನ್ಸಿಗೆ ತೃಪ್ತಿ ಇದೆ, ಖುಷಿ ಇದೆ. ಈಗ ಸಾಮಾನ್ಯವಾಗಿ ಕಿರುತೆರೆಯಿಂದ ಹಿರಿತೆರೆ ಬಂದಂತವ್ರು ನೀವು ಕೊತ್ತಲ್ವಾಡಿ ಸಿನಿಮಾದ ಮೂಲಕ. ಅದಾದ ನಂತರ ಮತ್ತೆ ಕಿರುತೆರೆ ಅಂತಂದ್ರೆ ಬಿಗ್ ಬಾಸ್ ಶೋ. ಒಂದು ಸಲ ಯಾವುದೇ ಒಬ್ಬ ನಟಿ ಅಂತಂದಾಗ ಅಥವಾ ನಟ ಅಂದಾಗ ಯೋಚನೆ ಮಾಡ್ತಾರೆ. ಯಾಕಂದ್ರೆ ನಾನು ಈಗ ಬೆಳ್ಳಿ ಪರದೆಗೆ ಬಂದಿದ್ದೀನಿ, ಒಂದು ಸಿನಿಮಾದಲ್ಲಿ ನಾಯಕಿಯಾಗಿ ಮಿಂಚಿದ್ದೀನಿ, ಮತ್ತೆ ಬಿಗ್ ಬಾಸ್ ಶೋನ ಒಪ್ಕೋಬೇಕಾದ್ರೆ ಏನಾಗಬಹುದು ಅನ್ನುವಂಥ ಥಿಂಕಿಂಗ್ ಏನಾದ್ರು ಬಂದಿದ್ಯಾ? ಹೋಗೋದಕ್ಕಿಂತ ಮುಂಚೆ ಥಾಟ್ಸ್ ಅಂತೂ ಬಂದೇ ಬಂದಿರುತ್ತೆ. ಯಾಕೆ ಒಪ್ಕೋಬೇಕು, ಏನು ಒಪ್ಕೊಂಡ್ಮೇಲೆ ಏನಾಗಬಹುದು ಅನ್ನುವಂಥದ್ದು ಯೋಚನೆ ಮಾಡಿ ಮನೆಯವ್ರ ಹತ್ರ ಡಿಸ್ಕಸ್ ಮಾಡಿದ್ದುಂಟಾ ಅಂತ? ಡಿಸ್ಕಸ್ ಮಾಡಿದ್ದೀನಿ. ಅದೇ ನಾನು ಹೇಳ್ದಂಗೆ ನನ್ನ ಕರಿಯರ್ ಗ್ರೋತ್ ಅಂದ್ರೆ ನಾನು ಸ್ಮಾಲ್ ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ಸ್ ಮಾಡ್ಕೊಂಡೇ ಬಂದಿದ್ರಿಂದ ನಾನು ಹಿಂಗೆ ಹೋಗಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ನಾನು ಎಲ್ಲಾನು ಎಕ್ಸ್ಪ್ಲೋರ್ ಮಾಡಿದೆ ಅಂತ ಅನ್ಸ್ತು. ನಾನು ಇಂಡಸ್ಟ್ರಿಗೆ ಬಂದ್ಮೇಲೆ ಸೀರಿಯಲ್ ಮಾಡಿದೆ, ಸಿನಿಮಾ ಮಾಡಿದೆ, ಒಂದು ರಿಯಾಲಿಟಿ ಶೋ ಮಾಡಿದೆ. ವೈ ನಾಟ್ ಬಿಗ್ ಬಾಸ್? ಅಂದ್ರೆ ನಾನು ಬಿಗ್ ಬಾಸ್ಗೆ ಹೋಗ್ಲಿಲ್ಲ ಅಂದ್ರೆ ಇಟ್ ಇಸ್ ಇನ್ಕಂಪ್ಲೀಟ್ ಜರ್ನಿ ಅಂತ ನನಗೆ ಅನ್ಸ್ತು. ಭಯ ಇತ್ತು ಹೋದ್ರೆ ಏನಾಗುತ್ತೆ ಅಂತ. ಬಟ್ ನಾನು ಹೋಗ್ಲಿಲ್ಲ ಅಂದ್ರೆ ನನ್ನ ಜರ್ನಿನೇ ಕಂಪ್ಲೀಟ್ ಆಗಲ್ವೇನೋ ಅಂತ ಅನ್ಸ್ತು. ಹಂಗಾಗಿ ನಾನು ಬಿಗ್ ಬಾಸ್ ಎಸ್ ಅಂತ ಹೇಳಿ ಹೋಗಿ ಬಂದಿತ್ತು. ಇನ್ಕಂಪ್ಲೀಟ್ ಮಾಡ್ಕೊಳಕ್ ಇಷ್ಟ ಇರ್ಲಿಲ್ಲ ಜರ್ನಿನ. ಐ ವಾಂಟೆಡ್ ಟು ಕಂಪ್ಲೀಟ್ ಮೈ ಜರ್ನಿ. ನಾನು ಬಿಗ್ ಬಾಸ್ ನ ಎಕ್ಸ್ಪ್ಲೋರ್ ಮಾಡ್ಬೇಕಾಗಿತ್ತು, ಹೆಂಗಿರುತ್ತೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಾಗಿತ್ತು. ನಿಮ್ಮ ಮನೆಯವ್ರಿಗಂತೂ ನಿಮ್ಮ ಮನೆಯವರೆಲ್ಲಾನು ಕೂಡ ಗಿಲ್ಲಿ ಅವ್ರಿಗೆ ಫ್ಯಾನ್ ಆಗಿದ್ರು. ಸೊ ಗಿಲ್ಲಿ ಅವರ ಮನೆಯವ್ರು ಬಂದಾಗ ನೀವು ಮಾತನಾಡಿದ್ರ, ಏನಂದ್ರು ಅಂತ? ಅಂದ್ರೆ ಮನೆಯಲ್ಲ ಮಾತಾಡಿದೆ, ನಾನು ಮಾತಾಡಿದೆ. ಮಾತಾಡಿದ್ಮೇಲೆ ಅವ್ನ್ ಫ್ಯಾಮಿಲಿ ಬಂದ್ಮೇಲೆ ನೆಕ್ಸ್ಟ್ ನನ್ನ ಫ್ಯಾಮಿಲಿನೇ ಬಂದಿದ್ದು. ನಾನ್ ಕಾಯ್ತಾ ಇದ್ದೆ ಅವ್ನ್ ಫ್ಯಾಮಿಲಿ ಬಂದ್ಮೇಲೆ ನೆಕ್ಸ್ಟ್ ನನ್ ಬರ್ಬೋದೇನೋ, ಅಂದ್ರೆ ಎಲ್ರು ನಾವು ನೆಕ್ಸ್ಟ್ ಯಾರು ಬರ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬರ್ಬೋದೇನೋ ಅನ್ನೋದ್ರಲ್ಲೇ ಇರ್ತಾ ಇದ್ದೆ. ಬಂದ್ರು, ಆಮೇಲೆ ಹೋದ್ಮೇಲೆ ಮತ್ ಕಂಪ್ಲೀಟ್ ಡಿಸ್ಟರ್ಬ್ ಆಗ್ಬಿಟ್ಟೆ, ಸರಿಯಾಗಿ ಮಾತಾಡಕ್ ಆಗಿಲ್ಲ. ಬಟ್ ಫಿನಾಲಿಲ್ ಸಿಕ್ಕಿದ್ರು, ಮಾತಾಡಿದೆ, ಖುಷಿ ಆಯ್ತು. ಅವರು ತುಂಬಾ ಖುಷಿ ಪಟ್ರು. ನೆಕ್ಸ್ಟ್ ಗಿಲ್ಲಿ ಅವ್ರ ಊರಿಗೆ ಹೋಗುವಂತ ಪ್ಲಾನ್ಸ್ ಇದೆಯಾ? ನೋಡೋಣ, ಹಬ್ಬಕ್ಕೆ ಏನೋ ಕರಿತೀನಿ ಅಂತಿದ್ದಾನೆ. ನಾನು ಹಬ್ಬಕ್ಕೆ ಕರಿತೀನಿ ಅಂತ ಹೇಳಿದ್ದೀನಿ. ನೋಡೋಣ, ಹಬ್ಬಕ್ಕೆ ಕರಿತೀನಿ ಅಂದಲ್ಲ?
ಊರಲ್ಲಿ ಏನೋ ಹಬ್ಬ ಮಾಡ್ತಾರೆ ಕರಿತೀನಿ ಅಂತ. ಓಕೆ, ಈಗ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಬಿಗ್ ಬಾಸ್ ಮುಗಿದ ಮೇಲೆ. ವಾಟ್ ನೆಕ್ಸ್ಟ್ ಅಂತ ನನಗೂ ಗೊತ್ತಿಲ್ಲ. ಹ್ಮ್. ನೀವು ಕೊತ್ತಲವಾಡಿ ಆದ್ಮೇಲೂ ಕೇಳಿದ್ರಿ ವಾಟ್ ನೆಕ್ಸ್ಟ್, ಹೌದು. ಗೊತ್ತಿರ್ಲಿಲ್ಲ. ನಾನೇನೋ ಅನ್ಕೊಂಡೆ, ಬೇರೇನೋ ಆಯ್ತು. ಸೊ ಈಗ್ಲೂ ಏನೋ ಅನ್ಕೊಳಲ್ಲ, ನೋಡೋಣ. ಐ ಜಸ್ಟ್ ಗೋ ವಿತ್ ದ ಫ್ಲೋ ಅಷ್ಟೇ. ಎಸ್, ರ್ಯಾಪಿಡ್ ಫೈರ್ ಇದೆ. ಹೇಳಿ. ಒಬ್ಬೊಬ್ಬರ ಬಗ್ಗೆ ನಿಮ್ಮ ಒಪಿನಿಯನ್ ಅಥವಾ ಏನಾದರೂ ಹೇಳೋದಾದ್ರೆ ಅವ್ರ ಬಗ್ಗೆ. ಕರಿಬಸಪ್ಪ ಅವರು. ನಾನು ಜಾಸ್ತಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಆಗ್ಲಿಲ್ಲ. ಅವರು ಮತ್ತೆ ಅಮಿತ್ ಅವ್ರ ಜೊತೆಗೆ. ಅವರು ಇದ್ದಷ್ಟು ದಿನ ಅವ್ರ ಟ್ಯಾಲೆಂಟ್ ಏನಿದೆ ಅದನ್ನ ತೋರಿಸ್ಕೊಂಡ್ರು. ಅಂದ್ರೆ ಆ ಒಂದು ಡೈಲಾಗ್ಸ್ನ ಒಂದೇ ಸ್ಟ್ರೆಚ್ ಅಲ್ಲಿ ಸ್ಟಾಪ್ ಮಾಡದೆ ಹೇಳ್ತಾ ಇದ್ರು. ಸೊ ಅದು ಅವರಿಗೆ ಆಕ್ಚುಲಿ ಇಟ್ ಇಸ್ ಪ್ಲಸ್. ಅವರಿಗೆ ಆರ್ಜೆ ಅಮಿತ್ ಈಸ್ ಆಕ್ಚುಲಿ ಟ್ಯಾಲೆಂಟೆಡ್. ಅವರು ಪ್ರಾಬಬ್ಲಿ ಲಾಸ್ಟ್ 2 days ಇದ್ದಂಗೆ ಫಸ್ಟ್ ವೀಕ್ ಇಂದಾನು ಇದ್ದಿದ್ರೆ ಎಲಿಮಿನೇಟ್ ಆಗೋದು ಸ್ವಲ್ಪ ಚಾನ್ಸಸ್ ಕಮ್ಮಿ ಇರ್ತಿತ್ತೇನೋ. ಅಶ್ವಿನಿ ಎಸ್ ಎನ್. ಶಿ ಇಸ್ ಅ ವೆರಿ ಗುಡ್ ಫ್ರೆಂಡ್. ಕಾಂಟ್ಯಾಕ್ಟ್ ಮಾಡಕ್ ಆಗ್ಲಿಲ್ಲ. ನೈಸ್ ಫ್ರೆಂಡ್. ಮಂಜು ಭಾಷ್ನಿ ಅವರು. ಓ, ಶಿ ಇಸ್ ಸಚ್ ಅ ಸ್ವೀಟ್ ಹಾರ್ಟ್. ನನ್ಗೆ ಆಕ್ಚುಲಿ ತುಂಬಾ ಸಲ ನೆನ್ಸ್ಕೊತಾ ಇದ್ದೆ ಅವ್ರನ್ನ. ಇದ್ದಷ್ಟು ದಿನ ಒಂದು ಮದರ್ಲಿ ಫೀಲ್ ಕೊಟ್ರು. ಒಂಥರ ಅಲ್ಲಿ ಮನೇಲಿ ಹೋದ ತಕ್ಷಣ ಒಂದು ಅಮ್ಮನ್ ಫೀಲ್. ಅಂದ್ರೆ ಅಡ್ಗೆ ವಿಷಯದಲ್ಲಿ ಆಗಿರ್ಬೋದು, ನಾವೆಲ್ಲ ಚಿಕ್ಕವ್ರು ಇದೀವಿ ಅಂದ್ಬಿಟ್ಟು ಅವ್ರು ಅಂದ್ರೆ ಹಂಗಲ್ಲಪ್ಪ ಹಿಂಗೆ ಅಂತ ಹೇಳ್ಕೊಡ್ತಿದ್ದ ರೀತಿ, ಸಜೆಷನ್ಸ್ ಕೊಡ್ತಿದ್ ರೀತಿ ತುಂಬಾ ಖುಷಿ ಆಗ್ತಾ ಇತ್ತು. ಮಲ್ಲಮ್ಮ. ಮಲ್ಲಮ್ಮ ಗಟ್ಟಿಗಿತ್ತಿ, ಆಕ್ಚುಲಿ ಗಟ್ಟಿಗಿತ್ತಿ ಅವರು. ತುಂಬಾ ಟಾಸ್ಕ್ ಎಲ್ಲ ಹೆಂಗ್ ಆಡ್ತಿದ್ರು ಅಂದ್ರೆ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ, ಈಗ ನಾವ್ ಆ ಏಜ್ ಅಲ್ಲಿ ನಿಜವಾಗ್ಲೂ ಹಂಗಿರ್ತೀವ ಅಂತ. ಶಿ ಇಸ್ ವೆರಿ ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡಿದ್ರು. ತುಂಬಾ ಚೆನ್ನಾಗಿ ಆಟ ಆಡೋದು. ಅಭಿ. ಅಭಿ ಈಸ್ ಆಲ್ಸೋ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಸ್ಪಂದನ. ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ನೀವು ಧನು, ಸ್ಪಂದನ, ಅಭಿನ್ ಅಷ್ಟು ಕೇಳಿದ್ರು ವೆರಿ ಗುಡ್ ಫ್ರೆಂಡ್ಸ್ ಆಫ್. ನೆಕ್ಸ್ಟ್ ಧನುಷ್ ಅವರು. ಸೇಮ್ ಆನ್ಸರ್. ಎಸ್, ಫ್ರೆಂಡ್ಸ್, ಒಳ್ಳೆ ಫ್ರೆಂಡ್ಸ್. ನೀವು ನೋಡಿರ್ತೀರಾ, ನಮ್ಮನ್ನ ನಾಮಿನೇಟ್ ಮಾಡ್ತಿದ್ದೆ ಆ ಕಾರಣಕ್ಕೆ. ಬರೀ ನೀವು ಫ್ರೆಂಡ್ಸ್ ಆಗಿ ಇದೇ ಬಿಟ್ಕೊಡ್ತಾ ಇಲ್ಲ, ನೀವು ನಾಮಿನೇಟೇ ಮಾಡ್ತೀನಿ ಅಂತ. ಸೊ ಅವರು ಅಷ್ಟೇ ಒಂಥರ ಸಖತ್. ನನಗೆ ಅವ್ರ ಪರ್ಸನಾಲಿಟಿ ತುಂಬಾ ಇಷ್ಟ ಆಯ್ತು. ಅಂದ್ರೆ ನನ್ನ ವಿಷಯದಲ್ಲಿ ಎಸ್ಪೆಷಲಿ ನನ್ನ ಮತ್ತೆ ಗಿಲ್ಲಿಗಲ್ಲಿ ಮನೇಲಿ ನಾವು ಮಾತಾಡಿದ್ದು ಉಂಟು. ಅವ್ರು ಅದೊಂದು ಟಾಸ್ಕ್ ಅಲ್ಲಿ ಅವರೇ ನಮ್ಗೆ ಸಪೋರ್ಟ್ ಮಾಡಿದ್ ಜಾಸ್ತಿ, ಯಾರು ಮಾಡ್ಲೇ ಇಲ್ಲ ಅಂತ. ಇಟ್ಸ್ ವೆರಿ ನೈಸ್ ಪರ್ಸನ್. ಚೈತ್ರ. ಅವರು ತುಂಬಾ ವಿಚಾರಗಳಿದೆ ಅವ್ರ ತಲೆಯಲ್ಲಿ. ಸೋ ಮೆನಿ, ಎಷ್ಟು ಬುದ್ಧಿವಂತಿಕೆ ಇದೆ ಅವ್ರ ತಲೆಯಲ್ಲಿ. ಅಂದ್ರೆ ಎಷ್ಟೋ ವಿಷಯದ ಬಗ್ಗೆ ನನಗೆ ಅವ್ರು ಬಂದಾಗ ಏನೋ ಒಂದು ಕ್ವೆಶ್ಚನ್ ಕೇಳ್ತಾರೆ, ನನ್ಗೆ ಅದ್ರ ಬಗ್ಗೆ ಒಂಚೂರು ಕ್ಲೂನೇ ಇರಲ್ಲ. ಎಲ್ಲಾ ವಿಷಯದ ಬಗ್ಗೆನೂ ತಿಳ್ಕೊಂಡಿದ್ದಾರೆ ಅವರು. ಶಿ ಇಸ್ ವೆರಿ ಟ್ಯಾಲೆಂಟೆಡ್ ಅಂತ ಅನ್ಸುತ್ತೆ ಆ ವಿಷಯದಲ್ಲಿ. ನಮ್ ಸತೀಶ್ ಅವರು. ಸತೀಶ್ ಅವರು ನೋ ಒಪಿನಿಯನ್ ಆಕ್ಚುಲಿ. ಅಂದ್ರೆ ನನ್ಗೆ ಅಷ್ಟು ಅವ್ರ ಜೊತೆ ಬಾಂಡ್ ಶೇರ್ ಆಗಿಲ್ಲ. ಸೊ ಸೂರಜ್ ಅವ್ರ ಜರ್ನಿನೂ ಕೂತ್ಕೊಂಡು ಮಾತಾಡಿರೋದುಂಟು. ಅಂದ್ರೆ ಈಸ್ ಆಲ್ಸೋ, ಅವ್ರ ಜರ್ನಿನೂ ಇಸ್ ವೆರಿ ಇನ್ಸ್ಪೈರಿಂಗ್. ಯಾಕಂದ್ರೆ ಅವ್ರ ಕರಿಯರ್ ಸ್ಟಾರ್ಟ್ ಆಗಿದ್ದೆ ಬಿಗ್ ಬಾಸ್ ಇಂದ. ನಾವ್ ಎಷ್ಟೊಂದು ಸೀರಿಯಲ್ಸ್ ಮಾಡಿ ಅದೆಲ್ಲ ಮಾಡಿ, ಬಟ್ ಅವ್ರ ಕರಿಯರ್ ಸ್ಟಾರ್ಟ್ ಆಗಿದ್ದೆ ಬಿಗ್ ಬಾಸ್ ಇಂದ. ಅದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡು ಹೋಗ್ಲಿ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.